ಹುಡುಗಿಯರ್ ಎದ್ರಾಗೂ ಕಮ್ಮಿ ಇಲ್ಲ ಅಂತ ಹೇಳಿ ಅಂದಿರ್ಬಾರ್ದು ಯಾರು, ಅಂದಿರ್ಬಾರ್ದು ಯಾರು. ಆಮೇಲೆ ನಾನ್ ಹಿಂಗಿರೋದ್ ನೋಡಿ ಏನೋ ಆಗಲ್ಲ ಅಂತ ಯಾರು ಅನ್ಕೊಂತಿರ್ತಾರಲ್ಲ ಅವ್ರಿಗೆ ಆಗತ್ತ ಅಂತ ಹೇಳಿ ಒಂದ್ ತೋರಿಸ್ಬೇಕು. ಎಲ್ಲಾರ್ಗುನು ಮಾಡೋ ಶಕ್ತಿ ಇರ್ತ್ರಿ, ಬಟ್ ಸಪೋರ್ಟ್ ಇರಂಗಿಲ್ಲ. ಸೊ ಮನೆಯೊಳಗ ಒಂಚೂರು ಸಪೋರ್ಟ್ ಮಾಡಿದ್ರ ಎಲ್ಲಾನು ಸಾಧ್ಯ ಆಗತ್ತ. ಸೊ ನಮಸ್ಕಾರ. ಆರಾಮ್ ನೋಡ್ ಸರ್. ಈಗ ನಿಮ್ ಮಗಳು ದೊಡ್ಡದೊಂದು ಸಾಧನೆ ಮಾಡಿದ್ಲು ನಮ್ಮ ಅನಿಸಿಕೆ ಪ್ರಕಾರ. ಅಂದ್ರೆ ನಮ್ಮ ದೇಶದೊಳಗಿರ್ಬೋದು, ನಮ್ಮ ರಾಜ್ಯದೊಳಗಿರ್ಬೋದು, 1000 ವರ್ಷದ ಇತಿಹಾಸದೊಳಗ ಒಂದು ಸಾಧನೆ ಮಾಡಿದ್ಲು ನಿಮ್ ಮಗಳು. ಹೌದ್ರಿ. ಈ ಸಾಧನೆ ನಿಮ್ ಮನೆತನಕ್ ಬರುತ್ತಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಏನು? ನಿಮಗ ಏನು ಅನಾಯಾಸವಾಗಿ ಬಂದ ಸಾಧನೆ ಅಂತಾರೆ? ಏನು ಇದು ಅನರಿಕ್ತವಾಗಿ ಬಂದಂತ ಒಂದು ಸಾಧನೆ. ಅನರಿಕ್ತವಾಗಿ ನಮ್ಗ ಇದ್ರ ಬಗ್ಗೆ ಐಡಿಯಾನು ಇದ್ದಿದ್ದಿಲ್ರಿ. ಮಗಳು ಹೊಕ್ಕಾಳ ಅಂದ್ಕೂಡೇನ ನಮಗೂ ಒಂದ್ ಭಯ ಅನಿಸ್ತು. ಈಗ ಹೆಣ್ಮಕ್ಳು ಒಬ್ರೆ ಹೆಂಗ್ ಹೊಕ್ಕಾರ ಮರಗಾಲ್ ಹಾಕೊಂಡು ಅಂತಂದು. ಅವ್ರು ನಮ್ ತಮ್ಮರು ಇದ್ರು, ಆದ್ರೂ ತಂದೆ ತಾಯಿ ಇದ್ದಂಗ ಆಗಂಗಿಲ್ಲ ಅನ್ನೋ ಸಂಬಂಧ ನಾವು ಎಲ್ಲಾ ಕುಟುಂಬ ಸಮೇತ ಆಕಿನಿಂದ ಸಾಥ್ ಕೊಡಾಕ ನಮ್ಮ ಇಬ್ರು ಮಕ್ಳು, ನಮ್ಮ ಹೆಣ್ಮಕ್ಳು ನಾವು ಮನಿ ಕಿಲಿ ಹಾಕೊಂಡ ಅವ್ರು ಕೂಡ ಹೋದೇವ್ರಿ. ಇಲ್ಲಿ ಅಮೀನ್ಗಡ್ಲಿಂದ ಹಿಡಿದು ನಾವು ನಡ್ಕೊಂತ ಆಕೆ ಎಲ್ಲಿ ಇದು ಮಾಡ್ತಾಳ, ಆಕೆ ಏನ್ ಬೇಕು ಎಲ್ಲಾ ವ್ಯವಸ್ಥತೆ ಮಾಡ್ಕೇಸಿಂದ ಆಕಿನಿಂದ ಬೆನ್ನೆಲುಬಾಗಿ ನಿಂತೆವು. ನಿಂತಿದ್ದಕ್ಕೆ ಆಕಿದ ಒಂದು ಧೈರ್ಯ ಮೇಲೆ ಇವತ್ತು ಬೆಟ್ಟ ಹತ್ತೆ ಒಂದು ಯಶಸ್ವಿ ಕಂಡು ಒಂದ ಕರ್ನಾಟಕದ ಒಂದು ಕೀರ್ತಿ ತಂದಾಳ ಅಂದ್ರು ಒಂದು ಹೆಮ್ಮೆ ವಿಷಯ. ಹಿಂಗಾಗಿ ಆಕಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಂದೆ ಆದ್ರೂ ಒಂದು ಕೀರ್ತಿ ತಂದಾಳ ಅನ್ನೋ ಒಂದು ನಮ್ಗೊಂದು ಹೆಮ್ಮೆ. ಅವ್ರ ಕಾಕ ಆಕಿನ ಮ್ಯಾಲ ಬಾಳ ಪ್ರೀತಿ. ಅವ್ರ ಇರುದ 2 ಗಂಡು ಮಗಳು. ನಮ್ ಮಗಳಕ್ಕಿಂತ ಹೆಚ್ಚು ಮಗಳಾಗಿ ನೋಡ್ಕೊಂಡು ಇವತ್ತು ಮೆಟ್ಟಿಗೆ ಹಾಕಿನ ಇಲ್ಲಿ ಬೇಜಾನ್ ಅಂದ್ರ ಅವನ ಕಾರಣ. ಮತ್ತ ಅವನಿಂದ ಅವ್ರದೊಂದು ಟೀಮ್ ಐತ್ರಿ, ಮಲಯ ಟೀಮ್ ಅಂತಂದು ಬೆಂಗಳೂರವ್ರು. ವರ್ಷ ಬಂದ್ ಅವ್ರು ಒಂದ್ 12ನೇ ವರ್ಷ ಪಾದಯಾತ್ರೆ. 12ನೇ ವರ್ಷ ನೆನಪಿಗೆ ಹಾಕಿಸಿಂದ ಒಂದು ಮನಿ ಕಟ್ಟಿಸ್ಕೊಟ್ರಿ ಇಲ್ಲಿ ಮಲಯನ ಮಾಮನಿ ಅಂತ. ಅದ ಹೇಳಿದ್ರಲ್ರಿ. ಆ ಮನಿ ಕಟ್ಟಿಸ್ಕೊಟ್ಟಿಂದ ಅದ್ರಕ್ಕೊಂದು ಇಡೀ ಊರ್ ಮಂದಿಗೆ ಊಟ ಹಾಕಿಸಿ ಅಗದಿ ಗ್ರ್ಯಾಂಡ್ ಆಗಿ 1000 ಕರಿಸ್ಕೇಸಿಂದ ಅದನ್ನ ಮನಿ ಓಪನಿಂಗ್ ಮಾಡಿದ್ರ. ಬೆಂಗಳೂರ ರೋಹಿತ್ ಕೆಂಪೇಗೌಡ ಅಂತಂದ ಅವರು ಈಗೇನ್ ಸಂಬಂಧ ಒಂದು ಸ್ಪೆಷಲ್ ಕಾರ್ ಕರೆಸಿ ಆಕೆ ನಿಂದ ಕಂಟಿನ್ಯೂ ಇರ್ಬೇಕದು. ಇವ್ನಿಂದ ಒಂದ್ ಕಂಟಿನ್ಯೂ ಕಾರ್ ಇರ್ಬೇಕಂತ ಟೋಟಲ್ ಒಂದ್ 4 ಕಾರ್ ಬಿಟ್ಟಿದ್ರಿ ಇವರಿಂದ. ಲಗೇಜ್ ಏನ ಅಂತಂದು ಅವ್ರ ಇನ್ನೊಂದು ನಮ್ಗ ಡ್ರೆಸ್ ಕೋಡ್ ಕೊಡ್ತಿದ್ರಿ. ದಿನ ಒಂದೊಂದು ಡ್ರೆಸ್ ಅದಾರಿ. ಅವ್ರಿಗೆ ಏಟ್ ನಾವ್ ಹೊಗಳಿದ್ರು ಕಮ್ಮಿ ರೀ. ಅವ್ರ ಎಷ್ಟು ಮಾಡಿದ ಎಷ್ಟು ಹೊಗಳಿದ್ರು ಕಮ್ಮಿ ರೀ. ಹಿಂಗಾಗಿ ನಾ ಇನ್ನೊಮ್ಮೆ ಅದನ್ನ ನೆಪ್ ಮಾಡಿಸಿದೆ. ಇರ್ತೇವ್ರಿ ಖಂಡಿತವಾಗಿ. ಆಕೆ ಏನಂತ ಅದಕ್ಕೆ ನಾವ್ ಬೆಂಬಲ ಐತ್ರಿ. ಪ್ರಿಯ ಹೇಳಮ್ಮ, ಇಷ್ಟೆಲ್ಲಾ ನಿಮ್ಮ ತಂದೆ ತಾಯಿ ಮಾತಾಡಿದ್ರು, ನಿಮ್ ತಮ್ಮ ಮಾತಾಡಿದ, ಅವ್ರ ಹೊಲಗಲಿಯಿಂದ ಬಂದು ಅವರು ನಿನ್ನ ಬಗ್ಗೆ ಮಾತಾಡಿದ್ರು. ಇವ್ರಿಗೆಲ್ಲ ನೀ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ? ಎಲ್ಲರಿಗೂ ನಾನು ಅಭಿನಂದನೆ ಸಲ್ಸಕ್ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಇಂದ ನನ್ಗ ಎಲ್ಲಾರು ಪ್ರತಿಯೊಬ್ರು ನಮ್ ಕಾಕ ಆಗಿರ್ಬೋದು, ರೋಹಿತ್ ಸರ್, ಅಮ್ಮ ಫೌಂಡೇಶನ್ ಇಂದ ಒಳಗಿರೋರು ಎಲ್ರು, ಆಮೇಲೆ ರೋಡ್ದಕ್ಕೂ ಪ್ರಸಾದ, ಆಕ್ಚುಲಿ ಅವ್ರು ಪ್ರಸಾದ ಅಷ್ಟು ಚಂದ ಮಾಡಿದ್ನು ನಮಗ್ ನಡಿಬೇಕನ್ನೋ ಇನ್ನೂ ಹುಮ್ಮಸ್ ಜಾಸ್ತಿ ಬರುತ್ತ ಅವ್ರಿಗಾಗಿರ್ಬೋದು. ಆಮೇಲೆ ಇಲ್ಲಿಂದ ನನ್ ಕೈ ಹಿಡ್ಕೊಂಡ್ ಅಲ್ಲಿವರೆಗೂ ಕರ್ಕೊಂಡ್ ನಮ್ ರಾಕೇಶ್ ಅಣ್ಣ, ಪ್ರಶಾಂತ್, ಪ್ರಭು, ನಮ್ಮ ಅಣ್ಣ ಎಕ್ಸ್ಪೆಷಲಿ, ಆಮೇಲೆ ನಮ್ ತಮ್ಮ, ನಮ್ಮ ಮಮ್ಮಿ, ನಮ್ ಪಪ್ಪ, ನಮ್ಮ ಅಂಟಿ ಅಂತೂ ನಿಜ ದೇವ್ರಿದ್ದಂಗ. ಎಷ್ಟು ನಮ್ಮ ಮಮ್ಮಿ ಪಪ್ಪಾನು ಅಷ್ಟ್ ಚಂದ ನಂಗ ಇಲ್ಲಿ ತನ ಊಟದ ಬಗ್ಗೆ ಅಷ್ಟ್ ಇದನ್ ಮಾಡಿರಲ್ಲ. ಅಷ್ಟು ಚೆನ್ನಾಗಿ ಯಾವಾಗ್ಲೂ ನೋಡ್ಕೊನಾರ ಅವ್ರು. ಅವ್ರಾಗಿರ್ಬೋದು. ಆಮೇಲೆ ಕಾಡೊಳಗ ಅಲ್ಲಿ ಟೆಂಟ್ ಹಾಕಿರೋರು ಅವ್ರೆಲ್ಲಾರು, ಪ್ರತಿಯೊಬ್ರು. ಆಮೇಲೆ ಎಕ್ಸ್ಪೆಷಲಿ ರಾಯಚೂರವ್ರು, ಅವ್ರು ಅಷ್ಟು ದೂರದಿಂದ ಬಂದು ನಂಗ ಪ್ರೋತ್ಸಾಹ ಕೊಟ್ಟು ಇದನ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ನನ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅಲ್ಲಿ ದೇವಸ್ಥಾನ ಒಳಗ ಸೇವಾ ಮಾಡೋರು ಅವ್ರು ಎಲ್ಲಾರು ದರ್ಶನ ಮಾಡಕ್ ಬಾಳ ಅಂದ್ರ ಬಾಳ ಸಪೋರ್ಟ್ ಮಾಡಿದ್ರು. ಅಷ್ಟು ಸಾವಿರಾರು ಜನದ ಮಧ್ಯ ಒಳಗ ನಾನ್ ಮೊದ್ಲ ಅಷ್ಟು ಸಾವಿರಾರು ಜನದ ಮಧ್ಯ ಒಳಗ ಲಕ್ಷಾಂತರ ಜನದೊಳಗ ನನ್ನ ಸೇಫ್ ಆಗಿ ಕರ್ಕೊಂಡ್ ಹೋಗಿ ಅಲ್ಲಿ ಕಣ್ ತುಂಬಾ ದರ್ಶನ ಮಾಡಿಸಿ ಪ್ರಸಾದ ಮಾಡಿಸಿ ಕಳ್ಸಿದ್ರು. ಅವ್ರಿಗೆಲ್ಲಾರ್ಗುನು ಚಿರಋಣಿ ಆಗಿರ್ತೀನಿ. ಆಮೇಲೆ ಮಲ್ಲಯ್ಯನ ಆಶೀರ್ವಾದ ಎಲ್ಲಾರ ಮೇಲೂ ಸದಾ ಈಗ ಇರ್ಲಿ. ಎಲ್ಲಾರ್ಗು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಎಲ್ಲಾರ್ಗು ಧನ್ಯವಾದ. ಆಮೇಲೆ ಇನ್ಯಾರನಾರು ಮರ್ತಿದ್ರ ಎಲ್ಲಾರ್ನು ನೆನ್ಪಿಸ್ಕೊಂತೀನಿ.
ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಪ್ರಿಯಾ, ಎಲ್ಲರಿಗೂ ನಿನ್ನ ಋಣಭಾರ ಅಭಿನಂದನೆ ಸಲ್ಲಿಸಿರ್ತಾರೆ. ನಿನ್ನ ಎಜುಕೇಶನ್ ಏನ್ ಮಾಡಕತ್ತಮ್ಮೆ, ಅದ್ರ ಕಡೆ ಬರೋಣ. ನಾನು ಈಗ ಡಿಫಾರ್ಮಸಿ ಕಂಪ್ಲೀಟ್ ಮಾಡೀನ್ರಿ. ಕಂಪ್ಲೀಟ್ ಮಾಡಿ ಈಗ 1 year ವರ್ಕ್ ಮಾಡತ್ತಿದೆ. ಈಗ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಮಾಡತ್ತೀನಿ ನಾನು. ಅದ್ರ ಮುಗಿಸಿ ಮುಂದೆ ಏನು ಸಾಧನೆ ಮಾಡ್ಬೇಕಂತ ಮಾಡಿವು, ಇನ್ ಎಜುಕೇಶನ್ ಮುಂದ್ ಬರಕಂತ ಮಾಡಿವು, ತಲೆಯೊಳಗೆ ಏನೈತಿ? ನಾ ಎಜುಕೇಶನ್ ದಾಗುನು ಮುಂದ್ ಬರಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಅದರ್ಸ್ ನಂಗ್ ಇನ್ನ ಏನೇನ್ ಮಾಡಕ್ ಸಾಧ್ಯ ಐತಿ ಅದ್ನು ಎಲ್ಲಾ ಮಾಡಕ್ ಇಷ್ಟಪಡ್ತೀನಿ. ಒಟ್ನ ನನ್ ಕೈಲಿ ಏನಾಗುತ್ತೆ ಎಲ್ಲಾನು ಮಾಡ್ತೀನಿ ನಾನು. ಆಮೇಲೆ ನನ್ ನೋಡಿ ಒಟ್ಟ ಹುಡುಗಿಯರ್ ಎದ್ರಾಗೂ ಕಮ್ಮಿ ಇಲ್ಲ ಅಂತ ಹೇಳಿ ಅಂದಿರ್ಬಾರ್ದು ಯಾರು, ಅಂದಿರ್ಬಾರ್ದು ಯಾರು. ಆಮೇಲೆ ನಾನ್ ಹಿಂಗಿರೋದ್ ನೋಡಿ ಏನೋ ಆಗಲ್ಲ ಅಂತ ಯಾರು ಅನ್ಕೊಂತಿರ್ತಾರಲ್ಲ ಅವ್ರಿಗೆ ಆಗತ್ತ ಅಂತ ಹೇಳಿ ಒಂದ್ ತೋರಿಸ್ಬೇಕು. ಸಾಧನೆ ಮಾಡೋದ್ ನೋಡಿ ಇನ್ನು ನಿನ್ನಂಗ ಹೆಣ್ಮಕ್ಳು ಮನೆ ಎದ್ದು ಬಂದು ಈ ತರ ಸಾಧನೆ ಮಾಡ್ಲತ್ತಿ. ಎಷ್ಟೋ ಜನ ಡಿಸಪಾಯಿಂಟ್ ಮಾಡ್ತಿರ್ತಾರ, ನನ್ಗ ಹಿಂಗ್ ಕೊರತೆ ಐತಿ, ನಂಗ್ ಹಿಂಗ್ ಆಗಂಗಿಲ್ಲ, ನಾ ಹಿಂಗ್ ಅದೀನಿ ಅಂತ ಹೇಳಿ. ಅದ್ ಎಲ್ಲಾ ತೆಗೆದು ಎಲ್ಲಾರ್ಗು ಎಲ್ಲಾನು ಆಗತ್ತ ಅಂತ ಹೇಳಿ ಒಂದ್ ತೋರ್ಸಕ್ ಇಷ್ಟಪಡ್ತೀನಿ. ಉದಾಹರಣೆ ಅದಕ್ಕಂತ ಹೇಳ್ತೀನಿ. ಅಲ್ಲಿ ಸಂತೋಷ ಹೆಣ್ಮಕ್ಳಿಗೆ ಏನ್ ಹೇಳಕತ್ತಿಲ್ಲ ಹೇಳಿ, ಇನ್ನೂ ಒಂದ್ ಏನಾದ್ರು ನಿನ್ ತಲೆಗೆ ಬಂದ್ ಹೇಳೋರಿಗೆ. ಯಾಕಂದ್ರೆ ಇನ್ನೂ ಎಷ್ಟೋ ಜನ ಹೆಣ್ಮಕ್ಳು ನನಗ್ ಆಗಲ್ಲ ಅಂತ ಮನ್ಯಾಗ ಕುಂತವ್ರು ಅದಾರ. ಎಲ್ಲಾರ್ಗುನು ಮಾಡೋ ಶಕ್ತಿ ಇರ್ತ್ರಿ, ಬಟ್ ಸಪೋರ್ಟ್ ಇರಂಗಿಲ್ಲ. ಸೊ ಮನೆಯೊಳಗ್ ಒಂಚೂರ್ ಸಪೋರ್ಟ್ ಮಾಡಿದ್ರ ಎಲ್ಲಾನು ಸಾಧ್ಯ ಆಗತ್ತ. ಸೊ ಮನೆಯೊಳಗ್ ಮೊದ್ಲ ಅವ್ರದ್ದು ಏನೈತೆ ಅಂತ ಕೇಳಿ ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡಿ ಅವ್ರನ್ನ ಕೇಳಿ ಅವ್ರು ಎದ್ರೋಗ್ ಹೋಗ್ತೀನಂತಾರ ಅದ್ರೊಳಗ ಅವ್ರಿಗೆ ಮುಂದೆ ಹೋಗ್ಬಿಡ್ರಿ ಅಂತ ಹೇಳ್ತೀನಿ. ಈಗ ಈ ವರ್ಷ ಮರಗಾಲ ಕಟ್ಕೊಂಡು ಓದಿ ಮುಂದ್ ವರ್ಷ ಹೋಗ್ಬೇಕಂತ ಮಾಡ್ತೀವ ಏನ ಇಲ್ಲಿಗೆ ಇದನ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ? ಮಲ್ಲೆ ನಿಚ್ಚರಿ ಮಲ್ಲೆ ಹೆಂಗ್ ಕರ್ಸ್ಕೊತಾನ ಮುಂದ್ ವರ್ಷ ಬಾ ಅಂದ್ರ ಮುಂದ್ ವರ್ಷನು ಹೋಗ್ತೀನಿ. ಹೌದು.